ಇಂದು ದೇಶಾದ್ಯಂತ ನೀಟ್ ಮರು ಪರೀಕ್ಷೆ ಭರ್ಜರಿ ಸಿದ್ಧತೆ ಆಗಿದೆ. ಭಾರಿ ಬಿಗಿ ಭದ್ರತೆಯಲ್ಲಿ ನೀಟ್ ಪರೀಕ್ಷೆ ನಡೆಯಲಿದೆ. ಇವತ್ತು ದೇಶಾದ್ಯಂತ ನೀಟ್ ಮರು ಪರೀಕ್ಷೆ ನಡೆಯಲಿದೆ. ಪರೀಕ್ಷೆಗಾಗಿ ಸಕಲ ಸಿದ್ಧತೆ ಆಗಿದೆ. ಈ ಹಿಂದೆ ಮೇ 3ನೇ ತಾರೀಕು ನಡೆದಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗೊಂದಲ ಸೃಷ್ಟಿಯಾಗಿತ್ತು. ಇಡೀ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಿ ಈಗ ಮರು ಪರೀಕ್ಷೆಗೆ ತಯಾರಿಯಾಗಿದೆ. ಇವತ್ತೇ ನಡೆಯುತ್ತೆ ನೀಟ್ ಮರು ಪರೀಕ್ಷೆ. ಯಾವುದೇ ರೀತಿಯ ಲೋಪಗಳು ಆಗದಂತೆ ಪರೀಕ್ಷೆಗೆ ತಯಾರಿ ನಡೆಸಲಾಗಿದೆ. ಬೆಂಗಳೂರು ಸೇರಿ 31 ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ದೇಶದ 551, ವಿದೇಶಗಳ 14 ನಗರ ಸೇರಿದಂತೆ 5,500 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಇವತ್ತು ಪರೀಕ್ಷಾ ಕೇಂದ್ರದ ಸುತ್ತ ಜಾಮರ್, ಸಿಆರ್ಪಿಎಫ್ ಪೊಲೀಸರಿಂದ ಭದ್ರತೆ ಇದೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 68 ಪರೀಕ್ಷಾ ಕೇಂದ್ರಗಳಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ 15 ನಿಮಿಷದವರೆಗೆ ನೀಟ್ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆಯ ಅವಧಿ 15 ನಿಮಿಷಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. 2 ರಿಂದ 5 3 ತಾಸು ನಡೀತಾ ಇತ್ತು, 15 ನಿಮಿಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ 5:15 ತನಕ ನೀಟ್ ಪರೀಕ್ಷೆ ನಡೆಯುತ್ತೆ. 2 ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಆದರೆ ಅದಕ್ಕೂ ಮುಂಚಿತವಾಗಿ ಅರ್ಧ ಗಂಟೆ ಮುಂಚೆಯೇ ಗೇಟ್ ಕ್ಲೋಸ್ ಆಗುತ್ತೆ. 1:30ರ ಒಳಗಡೆ ಪರೀಕ್ಷೆ ಬರೆಯುವಂತವರು ಅವರವರ ಸೆಂಟರ್ ಅನ್ನ ತಲುಪಬೇಕು. ನೀಟ್ ಪರೀಕ್ಷೆಗೆ ಖುದ್ದು ಪ್ರಧಾನಿ ಕಚೇರಿಯಿಂದಲೇ ನಿಗಾ ಇಡಲಾಗುತ್ತೆ. ಅಕ್ರಮ ತಡೆಗೆ ಪೊಲೀಸ್, ಅರೆಸೇನಾ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಇದೇ ಮೊದಲ ಬಾರಿ ಪ್ರಶ್ನೆ ಪತ್ರಿಕೆಯ ಸಾಗಾಟಕ್ಕೆ ಹೆಲಿಕಾಪ್ಟರ್ ಬಳಕೆ ಆಗಿದೆ. ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ಗೊಂದಲ ಆಗಬಾರದು, ಒಂದು ಸಣ್ಣ ತಪ್ಪುಗಳು ಕೂಡ ಆಗದಂತೆ ಈ ಬಾರಿ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಟೆಲಿಗ್ರಾಮ್ ಆಪ್ ಅನ್ನ ಕೂಡ ಬ್ಯಾನ್ ಮಾಡಿದೆ ಸರ್ಕಾರ. ಪರೀಕ್ಷೆ ಮುಗಿಯೋ ತನಕ ಟೆಲಿಗ್ರಾಮ್ನಲ್ಲಿರುವಂತಹ ಎಡಿಟಿಂಗ್ ಆಪ್ಷನ್ ಏನಿದೆ ಅದು ಜೂನ್ 30ರ ತನಕವೂ ಕೂಡ ಬ್ಯಾನ್ ಆಗಿರುತ್ತೆ. ಭಾರಿ ಬಿಗಿ ಭದ್ರತೆಯಲ್ಲಿ ನೀಟ್ ಪರೀಕ್ಷೆಯನ್ನ ನಡೆಸ್ತಾ ಇದೆ ಸರ್ಕಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಮೇ 3ನೇ ತಾರೀಕು ಪರೀಕ್ಷೆ ನಡೆದಿತ್ತು ದೇಶದಾದ್ಯಂತ. ಆದರೆ ಆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಬಹಳ ದೊಡ್ಡ ಗೊಂದಲ ಆಗಿತ್ತು. ಈಗ ರೀ ಎಕ್ಸಾಮ್ ನಡೀತಾ ಇರೋದ್ರಿಂದ ಮತ್ತಷ್ಟು ಎಚ್ಚರಿಕೆಯನ್ನ ಇಲ್ಲಿ ವಹಿಸಬೇಕಾಗಿದೆ. ಹಾಗಾಗಿ ಕಳೆದ ಬಾರಿ ಎಕ್ಸಾಮ್ಗಿಂತ ಈ ಬಾರಿ ಏನೆಲ್ಲ ಎಕ್ಸ್ಟ್ರಾ ಕೇರ್ ಅನ್ನ ವಹಿಸಲಾಗ್ತಾ ಇದೆ? ಶ್ವೇತಾ, ಏನಂತಂದರೆ ಮೇ 3ನೇ ತಾರೀಕು ಏನು ದೇಶಾದ್ಯಂತ ನೀಟ್ ಪರೀಕ್ಷೆಯನ್ನು ನಡೆದಿತ್ತು, ಆ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸಾಕಷ್ಟು ಆಕ್ರೋಶ ಉಂಟಾಗಿತ್ತು. ಕೇಂದ್ರ ಸರ್ಕಾರ ವಿರುದ್ಧ ಕೂಡಲೇ ಒಂದು ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿತ್ತು. ನಾವಿವಾಗ ಮಲ್ಲೇಶ್ವರಂನ ನೀಟ್ ಪರೀಕ್ಷಾ ಕೇಂದ್ರ PU ಕಾಲೇಜ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಇವತ್ತು ದೇಶಾದ್ಯಂತ ಪರೀಕ್ಷೆಯನ್ನು ನಡೆಸೋದಕ್ಕೆ NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಪೂರ್ಣಗೊಳಿಸಿರುವಂಥದ್ದು. ಈಗಾಗಲೇ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇರುವಂಥದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15ವರೆಗೂ ಕೂಡ ಪರೀಕ್ಷೆ ನಡೆಯುತ್ತೆ. ಈ ಬಾರಿ ಪರೀಕ್ಷೆಗೆ ಹೆಚ್ಚುವರಿಯಾಗಿ 15 ನಿಮಿಷಗಳ ಕಾಲ ಕೊಡಲಾಗಿರುವಂಥದ್ದು. ಅಂದರೆ ಪ್ರತಿ ಬಾರಿ ಏನೆಲ್ಲ ಕ್ರಮಗಳನ್ನು NTA ತೆಗೆದುಕೊಳ್ತಾ ಇತ್ತು, ಆದರೆ ಅದೇ ರೀತಿಯಲ್ಲಿ ಈ ಬಾರಿನೂ ಕೂಡ ಪರೀಕ್ಷೆಗೆ ಸಕಲ ಸಿದ್ಧತೆಗಳನ್ನು ಮತ್ತೆ ಫುಲ್ ಟೈಟ್ ಸೆಕ್ಯೂರಿಟಿಯನ್ನು ಹಾಕೊಂಡಿರುವಂಥದ್ದು. ಅಂದರೆ ಈಗ ಹೊಸದಾಗಿ ಅಂತಂದರೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು, ಹೆಚ್ಚುವರಿಯಾಗಿ ಮಕ್ಕಳಿಗೆ ಧೈರ್ಯ ತುಂಬೋದಕ್ಕೆ 15 ನಿಮಿಷಗಳ ಕಾಲ ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಉಪಕರಣಗಳು ಏನು ಬ್ಯಾನ್ ಮಾಡಲಾಗಿತ್ತು, ಮೊಬೈಲ್ ಫೋನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರ್ಬೋದು, ವಾಚ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಬ್ಯಾನ್ ಅನ್ನು ಮಾಡಿರುವಂಥದ್ದು. ಈಗಾಗಲೇ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಈಗಾಗಲೇ NTA ಕಳೆದ ಒಂದು ವಾರದ ಹಿಂದೆನೇ ಬಿಡುಗಡೆಯನ್ನು ಮಾಡಲಾಗಿತ್ತು. ಅದರಂತೆ ಈಗ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ದೇಶಾದ್ಯಂತ ಸುಮಾರು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸುಮಾರು 5,000 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಮತ್ತು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಹೀಗಾಗಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಈಗ ಪರೀಕ್ಷೆಗೆ ಬರುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು ಸಾಕಷ್ಟು ಗೊಂದಲ ಇರುತ್ತೆ. ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ? ಮೇಡಮ್ ಹೇಳಿ, ಈಗ ತಾವು ಎಲ್ಲಿಂದ ಬಂದಿರೋದು? ತಮ್ಮ ಮಗಳು ಫಸ್ಟ್ ಟೈಮ್ ನೀಟ್ ಎಕ್ಸಾಮ್ ಬರೆದಿದ್ಲು, ಈಗ ಮತ್ತೆ ಮರುಪರೀಕ್ಷೆಯನ್ನು ಬರೆಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಹೇಗೆ ಅನಿಸ್ತದೆ ಪೋಷಕರಾಗಿದೆ? ಖುಷಿ ಆಗ್ತಾ ಇದೆ ಸರ್, ಇದು 2ನೇ ಸರಿ, ಆದರೆ ಬೇಜಾರನೂ ಇದೆ ನಮಗೆ. ಓಕೆ, ಏನು ಮಾಡೋದು, ಈಗ ಕರ್ಕೊಂಡು ಬಂದಿದ್ವಿ. ಅವಳನ್ನ ಕೇಳಿಸಿ. ಫಸ್ಟ್ ಟೈಮ್ ಚೆನ್ನಾಗಿ ಎಕ್ಸಾಮ್ ಬರ್ತಿದ್ಲು? ಚೆನ್ನಾಗಿ ಬರ್ದಿದ್ಲು ಸರ್. ತುಂಬ ಬೇಜಾರಾಯಿತು ವೀಕ್ ಆಗಿದ್ದಕ್ಕೆ. ಇದು 2ನೇ ಸರಿ ಎಕ್ಸಾಮ್ ಬರಿತಾ ಇದ್ದಾಳೆ. ಈ ಬಾರಿ ಚೆನ್ನಾಗಿ ಓದಿದ್ದಾರೆ? ಚೆನ್ನಾಗಿ ಓದಿದ್ದಾಳೆ ಸರ್, ಚೆನ್ನಾಗಿ ಓದಿದ್ದಾಳೆ. ಬರಿತೀನಿ ಅಂತ ಒಂದು ಭರವಸೆ ಐತೆ. ಟಫ್ ಇರುತ್ತೆ ಅಂತ ಹೇಳ್ತಾ ಇದ್ದಾಳೆ, ನೋಡೋಣ ಸರ್ ಏನಂತ.
ಅದೇ ಫಸ್ಟು ಮೇ 3 ನೀಟ್ ಆಗಿತ್ತು, ಅದು ಚೆನ್ನಾಗಿತ್ತು, ಪೇಪರ್ ಸ್ವಲ್ಪ ಈಸಿ ಇತ್ತು, ಚೆನ್ನಾಗಾಯಿತು. ಬಟ್ ಇವಾಗ ರೀನೀಟ್ ಇದೆ, ಎಷ್ಟು ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡ್ತಾರೋ ಹೆಂಗೋ ಗೊತ್ತಿಲ್ಲ. ಮತ್ತು ಈ ಥರ ಲೀಕ್ ಮಾಡೋದು ಅದೆಲ್ಲ ತಪ್ಪಿದೆ. ಅವರು NTN ಅವರು ನೋಡ್ಕೋಬೇಕು, ಎಜುಕೇಷನಲ್ ಮಿನಿಸ್ಟರು ಕೂಡ ನೋಡ್ಕೋಬೇಕು, ಮಕ್ಕಳ ಕಡೆ ಜವಾಬ್ದಾರಿ ಕೊಡಬೇಕು. ನಾವೇ ನೆಕ್ಸ್ಟ್ ಅಪ್ಕಮಿಂಗ್ ಇಂಡಿಯಾಗೆ ನಾವೇ ಫ್ಯೂಚರ್ ಆಗಿರೋದ್ರಿಂದ ನಮ್ಮನ್ನು ಅವರು ಫಸ್ಟ್ ಇದನ್ನು ಮಾಡಬೇಕು. ಸೊ ಅಷ್ಟು ಹೇಳೋದು. ಫಸ್ಟು ನೀಟ್ ಎಕ್ಸಾಮ್ ಬರೆದಾಗ ಕೀ ಆನ್ಸರ್ಸ್ ಎಲ್ಲ ಬಿಟ್ಟಿದ್ರು, ಎಷ್ಟು ಮಾರ್ಕ್ಸ್ ಬಂದಿತ್ತು ಅವಾಗ? ಅರೌಂಡ್ 600 ಬಂದಿತ್ತು. ಸೊ ನಾನು ಓಕೆ ಸೀಟ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಬಟ್ ಏನು ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿ ಎಕ್ಸಾಮ್ ಆಗಿತ್ತು. ಹೌದು ಹೌದು. ಈ ಬಾರಿ ಈಗ ಸೆಕೆಂಡ್ ಎಕ್ಸಾಮ್ಗೆ ಹೇಗೆ ಪ್ರಿಪರೇಷನ್ ಆಗಿದೆ? ಮಾಡಿದ್ದೀನಿ. 30 ಡೇಸ್ ಕೊಟ್ಟಿದ್ರೇನು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ನೋಡಬೇಕು ಪೇಪರ್ ಹೆಂಗೆ ಬರುತ್ತೆ ಅಂತ. ಅಂದರೆ ಈಗ ಲಾಸ್ಟ್ ಟೈಮ್ ಎಕ್ಸಾಮ್ಗಿಂತ ಈ ಬಾರಿ ಎಕ್ಸಾಮ್ಗೆ 15 ನಿಮಿಷ ಹೆಚ್ಚುವರಿಯಾಗಿ ಕೊಟ್ಟಿರುವಂಥದ್ದು, ಹೆಂಗೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀರಿ ಟೈಮ್? ಅದೇನು ಇಲ್ಲ, ಅದು ನಮಗೆ ಅಂದರೆ ಅವರು ಇನ್ವಿಜಿಲೇಟರ್ ಏನು ಸಿಗ್ನೇಚರ್ಸು ಅದು ಇದು ಅಂತ ಏನು ಬರುತ್ತೆ ಅದರಲ್ಲೇ ಸರಿ ಹೋಗ್ಬಿಡುತ್ತೆ ಅದು ಅಂತ ಅಷ್ಟೇ. ಇದಿಷ್ಟು ಶ್ವೇತಾ, ಏನಂತಂದ್ರೆ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಮೊದಲ ಎಕ್ಸಾಮ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದೆ, ಆದರೆ ಈ ಬಾರಿ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ, ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೆ ಮೊದಲ ಎಕ್ಸಾಮ್ ಚೆನ್ನಾಗಿ ಮಾಡಿ ಈಗ ಮತ್ತೆ ಈ ಎಕ್ಸಾಮ್ ಬರೀಬೇಕಲ್ಲ ಅನ್ನುವಂಥ ಒಂದು ಬೇಜಾರು ಕೂಡ ಪೋಷಕರಿಗೆ ತಮ್ಮ ಮಕ್ಕಳನ್ನ ಬಗ್ಗೆ ಇರುವಂಥದ್ದು. ಹೀಗಾಗಿ ಎಲ್ಲ ರೀತಿ ಅಂದರೆ ಮೊದಲ ಎಕ್ಸಾಮ್ನಲ್ಲಿ ಏನು ಎಡವಟ್ಟನ್ನು ಮಾಡ್ಕೊಂಡಿತ್ತು NTA, ಆದರೆ ಈ ಬಾರಿ ಮರುಪರೀಕ್ಷೆಯಲ್ಲಿ ಆ ರೀತಿ ಆಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಇದ್ರ ಜೊತೆಗೆ ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವೈಮಾನಿಕದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಸಾಗಾಟ ಮಾಡುವಂತ ಒಂದು ಭದ್ರತೆಯನ್ನ ಕೊಟ್ಟಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.